ಇವತ್ತು ಕೂಡ 3 ಬಿಗ್ ಬ್ರೇಕಿಂಗ್ ಇದೆ. ಅದರಲ್ಲಿ ಮೊದಲನೇದಾಗಿ ಮಂಡ್ಯ ಗೌಟಿ ಅಲ್ಲ ಅಂತ ಅಂದವರಿಗೆ ಸುಮಾ ಅವರ ತಿರುಗೇಟೇನು, ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷಗಳ ಬಗ್ಗೆ ಅಂಬಿ ಪತ್ನಿ ಏನಂದ್ರು, ಇದು ನ್ಯೂಸ್ 18 ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ವಿಚಾರ. ಸುಮಲತಾ ಲೋಕಸಭೆ ಸ್ಪರ್ಧೆಯ ರಹಸ್ಯ ಬಯಲಾಗಿದೆ. ಲೋಕಸಭೆ ಸ್ಪರ್ಧೆಯ ಬಗ್ಗೆ ಸ್ಪಷ್ಟ ನಿರ್ಧಾರವನ್ನ ಪ್ರಕಟ ಮಾಡ್ತಾರೆ. ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಸುಮಲತಾ ಲೋಕಸಭೆ ಸ್ಪರ್ಧೆಯ ವಿಚಾರದಲ್ಲಿ ಲೋಕಸಭೆ ಸ್ಪರ್ಧೆಯ ಬಗ್ಗೆ ಸ್ಪಷ್ಟ ನಿರ್ಧಾರ ಪ್ರಕಟ. ನ್ಯೂಸ್ 18 ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಹಳ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರುವಂತಹ ಮಂಡ್ಯ ಲೋಕಸಭೆಯಲ್ಲಿ ಸುಮಲತಾ ಸ್ಪರ್ಧೆಯ ವಿಚಾರದಲ್ಲಿ ಸ್ಪಷ್ಟವಾದಂತ ನಿರ್ಧಾರವನ್ನ ಪ್ರಕಟ ವಿಚಾರದಲ್ಲಿ ಇದು ನ್ಯೂಸ್ 18 ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಮಂಡ್ಯದ ಬಗ್ಗೆ ಸುಮಲತಾ ಹೇಳಿದ್ದೇನು, ಅವರ ಅಭಿಪ್ರಾಯಗಳು ಯಾವ ರೀತಿಯಾಗಿದೆ, ಮಂಡ್ಯ ಕ್ಷೇತ್ರದಲ್ಲಿ ನಿಲ್ಲುವ ಬಗ್ಗೆ ಯಾವ ರೀತಿಯಾದಂತಹ ಮಾತುಗಳನ್ನಾಡಿದ್ದಾರೆ, ಗೌಟಿ ಅಲ್ಲ ಅಂದವರಿಗೆ ಸುಮಲತಾ ಅವರ ಉತ್ತರ ಏನು, ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಂಬಿ ಪತ್ನಿ ಏನಂದ್ರು, ಇದೆಲ್ಲವೂ ಕೂಡ ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಗೆ ತಿಳಿಸ್ತೀವಿ. ಯಾವ ರೀತಿಯಾಗಿ ಮಂಡ್ಯದ ಬಗ್ಗೆ ಅವರು ಮಾತನಾಡಿದ್ರು, ಗೌಟಿ ಅಲ್ಲ ಅಂತ ಹೇಳಿದಂತ ಕೆಲವೊಬ್ಬ ನಾಯಕರಿಗೆ ಸುಮಲತಾ ಅವರ ಉತ್ತರ ಏನು, ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಂಬಿ ಪತ್ನಿ ಏನಂದ್ರು, ಅಲ್ಲಿ ಸ್ಪರ್ಧೆಯ ಬಗ್ಗೆ ಅವ್ರೇನಂತಾರೆ, ಮಂಡ್ಯ ಕ್ಷೇತ್ರದ ಬಗ್ಗೆ ಈಗ ಬಹಳಷ್ಟು ಗೊಂದಲ ಇದೆ, ಯಾರು ನಿಲ್ತಾರೆ, ಜೆಡಿಎಸ್ ಕಾಂಗ್ರೆಸ್ ಸುಮಲತಾ ಅವರ ಏನು ಅಂತ. ಆದ್ರೆ ಅದಕ್ಕೆಲ್ಲ ಉತ್ತರವನ್ನ ಕೊಟ್ಟಿದ್ದಾರೆ ಸುಮಲತಾ. ಒಂದು ವೇಳೆ ಸ್ಪರ್ಧೆ ಮಾಡಿದ್ರೆ ಮಂಡ್ಯದಿಂದಲೇ ಸ್ಪರ್ಧೆ ಮಾಡ್ತಾರಂತೆ ಸುಮಲತಾ. ಫ್ಯಾನ್ಸ್ಗೆ ಬೇಸರ ಮಾಡೋದಿಲ್ಲ ಅಂತ ಹೇಳಿದ್ದಾರಂತೆ ಸುಮಾ. ನನ್ನ ವಿರುದ್ಧ ದ್ವೇಷದ ರಾಜಕಾರಣ ಬೇಡ ಅಂತ ಕೂಡ ಮನವಿಯನ್ನ ಮಾಡಿದ್ದಾರೆ ಅನ್ನೋದು. ನಾನೊಂದು ವೇಳೆ ಸ್ಪರ್ಧೆ ಮಾಡಿದ್ರೆ ಅದು ಮಂಡ್ಯದಿಂದಲೇ, ಫ್ಯಾನ್ಸ್ಗೆ ನಾನು ಯಾವತ್ತೂ ಕೂಡ ಬೇಸರ ಮಾಡೋದಿಲ್ಲ. ಅದೇ ರೀತಿಯಾಗಿ ನನ್ನ ವಿರುದ್ಧ ದಯವಿಟ್ಟು ದ್ವೇಷದ ರಾಜಕಾರಣ ಮಾಡಬೇಡಿ ಅಂತ ಕೂಡ ಮನವಿಯನ್ನ ಮಾಡಿದ್ದಾರೆ. ಒಂದು ವೇಳೆ ಕಂಟೆಸ್ಟ್ ಮಾಡಿದ್ರೆ ಅದು ಮಂಡ್ಯದಿಂದ ಮಾತ್ರ. ಫ್ಯಾನ್ಸ್ಗಳಿಗೆ, ಮಂಡ್ಯದಲ್ಲಿರುವಂತಹ ಅಪಾರ ಅಂಬರೀಶ್ ಅವರ ಅಭಿಮಾನಿಗಳಿಗೆ ನಾನು ಯಾವತ್ತೂ ಕೂಡ ಮೋಸ ಮಾಡೋದಿಲ್ಲ, ಅವರ ಮನಸ್ಸನ್ನು ನೋಯಿಸೋದಿಲ್ಲ. ಕಾಂಗ್ರೆಸ್ನ ನಿರ್ಧಾರಕ್ಕಾಗಿ ಕಾಯ್ತಿದ್ದಾರಂತೆ ಸುಮಲತಾ. ಕಾಂಗ್ರೆಸ್ನಿಂದಲೇ ಸ್ಪರ್ಧಿಸುವ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಆ ಮೂಲಕ ಜೆಡಿಎಸ್ ಅಥವಾ ಪಕ್ಷೇತರವಾಗಿ ಸ್ಪರ್ಧೆಯನ್ನ ಮಾಡೋದಿಲ್ವಂತೆ ಸುಮಲತಾ. ಕುಮಾರಸ್ವಾಮಿ ಅಂಬಿ ಕುಟುಂಬದ ಉತ್ತಮ ಸ್ನೇಹಿತರು, ಆದರೆ ಜೆಡಿಎಸ್ ನಿಂದ ಸ್ಪರ್ಧಿಸುವ ಯಾವ ಉದ್ದೇಶವೂ ಇಲ್ಲ. ರಾಜಕೀಯ ಬೇರೆ, ಸ್ನೇಹವೇ ಬೇರೆ ಅಂತ ಸುಮಲತಾ ಅವರು ಹೇಳ್ತಾರೆ. ಆ ಮೂಲಕ ಸ್ಪರ್ಧೆ ಮಾಡಿದ್ರೆ ಮಂಡ್ಯದಿಂದಲೇ, ಕಾಂಗ್ರೆಸ್ನಿಂದಲೇ, ಪಕ್ಷೇತರರಾಗಿ ಅಥವಾ ಜೆಡಿಎಸ್ ನಿಂದ ಸ್ಪರ್ಧಿಸುವಂತಹ ಯಾವುದೇ ಉದ್ದೇಶ ಇಲ್ಲ ಅಂತ ಸುಮಲತಾ ಅವರು ಬಹಳ ಸ್ಪಷ್ಟಪಡಿಸಿದ್ದಾರೆ ಅನ್ನೋದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಹಿರೇಜಂಬೂರು. ರಮೇಶ್, ಇದೀಗ ಸ್ಪರ್ಧೆ ಮಾಡಿದ್ರೆ ಮಂಡ್ಯದಿಂದಲೇ, ಅದು ಕಾಂಗ್ರೆಸ್ನಿಂದಲೇ ಅಂತ, ಆ ಮೂಲಕ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ ಅಂತ ಕಾಣಿಸುತ್ತೆ ಸುಮಲತಾ ಅವರು. ಖಂಡಿತ ಅವಿನಾಶ್, ಸುಮಲತಾ ಅವರು ಮೊದಲಿಂದಲೂ ಕೂಡ ಮಂಡ್ಯ ಕ್ಷೇತ್ರದಲ್ಲೇ ಸ್ಪರ್ಧೆ ಮಾಡಬೇಕು ಅನ್ನುವಂತ ಉದ್ದೇಶವನ್ನು ಹೊಂದಿದ್ರು. ಅಂಬರೀಶ್ ಅವರಿದ್ದಾಗಲೂ ಕೂಡ ಅಂಬರೀಶ್ ಕಣಕ್ಕಿಳಿಯೋದಿಲ್ಲ, ಸುಮಲತಾ ಅವರೇ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿತಾರೆ ಅನ್ನುವಂತ ಮಾತುಗಳು ಕೇಳಿ ಬಂದಿತ್ತು. ಆದ್ರೆ ಅಚಾನಕ್ ಆಗಿ ಅಂಬರೀಶ್ ಅವರು ನಿಧನ ಹೊಂದಿದ ನಂತರ ಅವರ ಸ್ಥಾನಕ್ಕೆ ಈಗ ಸುಮಲತಾ ಅವರನ್ನು ತರಬೇಕು ಅನ್ನುವಂಥದ್ದು ಮಂಡ್ಯ ಕ್ಷೇತ್ರದಲ್ಲಿ ಅಂಬರೀಶ್ ಅವರ ಅಭಿಮಾನಿಗಳ ಅಭಿಮತ. ಸೊ ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸುಮಲತಾ ಅವರೇ ಸ್ಪರ್ಧೆ ಮಾಡಬೇಕು, ಬೇರೆ ಯಾರಿಗೂ ಕೂಡ ಟಿಕೆಟ್ ಕೊಡಬಾರ್ದು ಅನ್ನುವಂತ ಒತ್ತಾಯವನ್ನು ಮಾಡಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಸೊ ಈಗ ಸುಮಲತಾ ಅವರು ಒಂದು ರೀತಿ ಮನಸ್ಸು ಬಿಚ್ಚಿ ಹೊರಗಡೆ ಮಾತನಾಡಿರುವಂತದ್ದು ಇದೇ ಮೊದಲ ಬಾರಿಗೆ. ಮಂಡ್ಯ ಕ್ಷೇತ್ರದ ಅಲ್ಲಿ ನಾನು ಮತ್ತೆ ಸ್ಪರ್ಧೆ ಮಾಡ್ತೀನಿ, ಕಾಂಗ್ರೆಸ್ ಪಕ್ಷದಿಂದಲೇ ನಾನು ಸ್ಪರ್ಧೆ ಮಾಡುವಂತ ಉದ್ದೇಶನ ಹೊಂದಿದ್ದೀನಿ, ಜೊತೆಗೆ ಅಂಬರೀಶ್ ಅವರ ರೀತಿ ನಾನು ಕೂಡ ಸ್ವತಂತ್ರವಾಗಿ ಮತ್ತೆ ಜಾತ್ಯತೀತವಾಗಿ ಯೋಚನೆ ಮಾಡುವಂತಹ ಮನಸ್ಸು ಕೂಡ ನನಗೂ ಇದೆ. ಆದ್ರೆ ಕುಮಾರಸ್ವಾಮಿ ಅವರು ನನಗೆ ಒಳ್ಳೆಯ ಸ್ನೇಹಿತರು, ಆದ್ರೆ ಸ್ನೇಹನೇ ಬೇರೆ, ರಾಜಕೀಯನೇ ಬೇರೆ. ಸೊ ಅಂಬರೀಶ್ ತರ ನಾನು ಕೂಡ ಸ್ವತಂತ್ರ ಅಭ್ಯರ್ಥಿಯಾಗಿಯೇ ಅಥವಾ ಸ್ವತಂತ್ರ ಮನಸ್ಸಿನಿಂದ ಯೋಚನೆ ಮಾಡ್ತೀನಿ, ಆದ್ರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವಂತ ಆರ್ಥಿಕ ಶಕ್ತಿ ನನ್ನಲ್ಲಿಲ್ಲ. ಸೊ ಕಾಂಗ್ರೆಸ್ ನಾಯಕರು ನನಗೆ ಬೆಂಬಲ ನೀಡ್ತಾರೆ ಅನ್ನುವಂತಹ ಉದ್ದೇಶದಿಂದ ನಾನು ಅವರ ನಿರ್ಧಾರಕ್ಕಾಗಿ ಕಾಯ್ತಾ ಇದ್ದೇನೆ. ನಾನು ಸ್ಪರ್ಧೆ ಮಾಡೋದಾದ್ರೆ ಅದು ಕಾಂಗ್ರೆಸ್ನಿಂದಲೇ. ಮೈತ್ರಿ ಸರ್ಕಾರದಲ್ಲಿ ಸಣ್ಣ ಪುಟ್ಟ ಜಗಳ ಇದ್ದದ್ದೇ, ಹಾಗಾಗಿ ಇವೆಲ್ಲವೂ ಕೂಡ ಬಗೆಹರಿತವೆ. ಆದ್ರೆ ಕಾಂಗ್ರೆಸ್ ನಾಯಕರು ಏನು ನಿರ್ಧಾರ ಮಾಡ್ತಾರೆ ಅಂತದ್ದು ಕಾದ್ ನೋಡ್ಬೇಕು. ಮಂಡ್ಯ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡುವಂತದ್ದು ನಿಶ್ಚಿತ. ಅದಕ್ಕೆ ಏನು ಈಗಾಗಲೇ ಅಲ್ಲಿರ್ತಕ್ಕಂಥ ಜನರು, ಅಂಬರೀಶ್ ಅಭಿಮಾನಿಗಳು ಕೂಡ ಅದನ್ನೇ ಎದುರು ನೋಡ್ತಾ ಇದ್ದಾರೆ. ನಾನು ಇಡೀ ಮಂಡ್ಯ ಕ್ಷೇತ್ರದ ಜನತೆಯ ಸೊಸೆ ಅನ್ನುವಂತ ಮಾತನ್ನ ಖಡಕ್ ಆಗಿ ಇವತ್ತು ಅಂಬರೀಶ್ ಅವರು ಮೊದಲ ಬಾರಿಗೆ ಮನಸ್ಸು ಬಿಚ್ಚಿ ಮಾತನಾಡಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಜೆಡಿಎಸ್ ನಲ್ಲಿ ಒಂದು ರೀತಿ ತಳಮಳ ಶುರುವಾದ್ರೂ ಕೂಡ ಆಶ್ಚರ್ಯ ಇಲ್ಲ ಅಂತಾನೆ ಹೇಳ್ಬೋದು ಅವಿನಾಶ್. ಧನ್ಯವಾದ ರಮೇಶ್ ಮಾಹಿತಿಗಾಗಿ.
ಇನ್ನು ರೆಬೆಲ್ಸ್ ಮೇಲೆ ಕೈ ಬ್ರಹ್ಮಾಸ್ತ್ರ, ಆಪರೇಷನ್ ಕಹಾನಿ ಮೇ ಟ್ವಿಸ್ಟ್. ಇದು ನ್ಯೂಸ್ 18 ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್. ಅತೃಪ್ತ ಶಾಸಕರ ಆಟದಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಮತ್ತೊಂದು ಶಾಕ್ ಅನ್ನ ಕೊಡೋದಕ್ಕೆ ರೆಡಿಯಾದ ರೆಬೆಲ್ಸ್. ನ್ಯೂಸ್ 18 ಕನ್ನಡದಲ್ಲಿ ಆ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಅತೃಪ್ತ ಶಾಸಕರ ಆಟದಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ, ಮತ್ತೊಂದು ಶಾಕ್ ಅನ್ನ ಕೊಡೋದಕ್ಕೆ ಈಗ ರೆಬೆಲ್ಸ್ ರೆಡಿ ಆಗಿದ್ದಾರೆ ಅಂತ ನ್ಯೂಸ್ 18 ನಿಮಗೆ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನೀಡ್ತಾ ಇರೋದು. ಯಾವ ಮೂಲಕ, ಯಾವ ಅಸ್ತ್ರದ ಮೂಲಕ, ತಂತ್ರದ ಮೂಲಕ ದೋಸ್ತಿ ನಾಯಕರನ್ನ ಮತ್ತೆ ಅವರಿಗೆ ಟಾಂಗ್ ಕೊಡೋದಕ್ಕೆ ಈಗ ರೆಡಿ ಆಗಿದ್ದಾರೆ ಅಂತ ಸಿಎಲ್ಪಿಗೆ ಗೈರಾಗುವ ಮೂಲಕ ಕೊಟ್ಟಿದ್ರು ಶಾಕ್. ಇದೀಗ ಮತ್ತೊಂದು ಶಾಕ್ ಕೊಡೋಕೆ ಅತೃಪ್ತರು ರೆಡಿ ಆಗಿದ್ದಾರೆ. ಈ ಸುದ್ದಿಯನ್ನ ಕೇಳಿದ್ರೆ ಈಗ ಸರ್ಕಾರ ಫುಲ್ ಗಡಗಡ ಆಗುತ್ತೆ. ಆ ರೀತಿಯಾದಂತಹ ಸುದ್ದಿ. ರೆಬೆಲ್ಸ್ ಈಗ ಮತ್ತೊಂದು ಕೌಂಟರ್ ಕೊಡೋದಕ್ಕೆ ತಯಾರಾಗಿದ್ದಾರೆ. ಒಂದ್ ಕಡೆ ಸಿಎಲ್ಪಿ ಮೀಟಿಂಗ್ ನ ನೋಟಿಸ್ಗೆ ಡೋಂಟ್ ಕೇರ್ ಅಂತ ಹೇಳಿದ್ರು, ಅವರು ಅಲ್ಲಿ ಬಂದಿರಲಿಲ್ಲ. ಅದಕ್ಕೂ ಕೂಡ ಬಹಳ ಉಗ್ರವಾಗಿ ಕ್ರಮ ಕೈಗೊಳ್ತೀವಿ ಅಂತ ಕಾಂಗ್ರೆಸ್ನ ಕ್ಯಾಂಪ್ ಈಗ ಮತ್ತೆ ಸೈಲೆಂಟ್ ಆದಾಗ ಕಾಣ್ತಿದೆ. ಆದ್ರೆ ಈ ಒಂದು ಪ್ಲಾನ್ ಈಗ ಮತ್ತೊಂದು ಕೌಂಟರ್ ಕೊಡೋಕೆ ರೆಡಿ ಆಗಿದೆ. ಆ ಸುದ್ದಿಯನ್ನ ಕೇಳಿದ್ರೆ ಮೈತ್ರಿ ಸರ್ಕಾರವೇ ಗಡಗಡ ಅನ್ನತ್ತೆ. ಅತೃಪ್ತರ ಆಟದಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ, ಮೇಜರ್ ಆದಂತಹ ಟ್ವಿಸ್ಟ್. ಆ ಮೂಲಕ ಸರ್ಕಾರಕ್ಕೆ ಶಾಕ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ರೆಬೆಲ್. ಎರಡು ಹಂತದಲ್ಲಿ ನಡೀತಾ ಇದೆ ಅತೃಪ್ತರ ತಂತ್ರಗಾರಿಕೆ. ಸೋಮವಾರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತಹ ಸಾಧ್ಯತೆ ಇದೆ. ಮತ್ತೊಂದು ಅತೃಪ್ತರ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ಳೋದು. ಆ ಮೂಲಕ ಎರಡು ಹಂತದಲ್ಲಿ ಪ್ಲಾನ್ ನಡೀತಾ ಇದೆ ಅತೃಪ್ತರ ಒಂದು ತಂತ್ರಗಾರಿಕೆ. ಮೊದಲು ಸೋಮವಾರ ಮೊದಲ ಲಿಸ್ಟ್ ಏನಿದೆ, ಆ ಒಂದು ಶಾಸಕರು ರಾಜೀನಾಮೆ ಕೊಡೋದು. ಅದಾದ ನಂತರ ಅತೃಪ್ತರ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ಳೋದು. ಇದು ಪ್ಲಾನ್. ಬಿಜೆಪಿಯ ಡೈರೆಕ್ಷನ್ ನಲ್ಲಿ ಎಲ್ಲವೂ ಕೂಡ ಆಕ್ಷನ್ ಆಗ್ತಾ ಇದೆ. ಆ ಮೂಲಕ ಬಿಜೆಪಿಯವರು ಯಾವ ರೀತಿಯಾಗಿ ಪ್ಲೇ ಮಾಡ್ತಿದ್ದಾರೆ ಗೇಮ್ ಅನ್ನ, ಆ ಮೂಲಕ ಅತೃಪ್ತರು ಈಗ ಆಟವಾಡ್ತಿದ್ದಾರೆ ಅನ್ನೋದು. 2 ದಿನಗಳಲ್ಲಿ ಅತೃಪ್ತರ ಸಂಖ್ಯೆ ಹೆಚ್ಚಾಗುತ್ತೆ. ಆ ನಂತರ ರಾಜ್ಯಪಾಲರ ಭೇಟಿಯ ಸಾಧ್ಯತೆ. ಇದೆಲ್ಲ ಪ್ಲಾನ್ ಗಳನ್ನ ಮಾಡಲಾಗ್ತಾ ಇದೆ. ಏನೂ ಮಾಡ್ತಾ ಇಲ್ಲ ಅಂತ ಹೇಳಿ ಎಲ್ಲವನ್ನ ಕೂಡ ಬಿಜೆಪಿ ಮಾಡ್ತಾ ಇದೆ ಅಂತ ಈಗ ಆಲ್ರೆಡಿ ಮೈತ್ರಿ ನಾಯಕರು ಮಾತನಾಡ್ತಿದ್ದಾರೆ. ಬಜೆಟ್ ಅನುಮೋದನೆ ಕಲಾಪಕ್ಕೆ ಗೈರಾಗೋದು. ಅದೇ ರೀತಿಯಾಗಿ ಈಗಾಗಲೇ ಸಿಎಲ್ಪಿಗೆ ಗೈರಾಗಿದ್ದಾಗಿದೆ. ಈ ಮೂಲಕ ಬಜೆಟ್ಗೆ ಬ್ರೇಕ್ ಹಾಕುವಂತ ತಂತ್ರ. ಅಂಗೀಕಾರ ಸಿಗಬಾರ್ದು ಬಜೆಟ್ಗೆ, ಆ ಮೂಲಕ ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗುತ್ತೆ. ಅಲ್ಲಿ ಗೇಮ್ ಪ್ಲೇ ಮಾಡಬಹುದು ಅಂತ ಅತೃಪ್ತರ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ 2 ದಿನ ಬಾಕಿ ಇದೆ. ಶನಿವಾರ ಭಾನುವಾರ ಉತ್ತಮ ಅವಕಾಶ ಅಂತ ಈಗಾಗಲೇ ಲೆಕ್ಕ ಹಾಕಲಾಗಿದೆ. ದೋಸ್ತಿ ಸರ್ಕಾರವನ್ನ ಉರುಳಿಸೋಕೆ ಈಗ ರೆಬೆಲ್ಸ್ ರೆಡಿ ಆಗಿದ್ದಾರೆ. ಈ ಬಗ್ಗೆ ಶ್ರೀನಿವಾಸ್ ಹೊಳಕಟ್ಟಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಶ್ರೀನಿವಾಸ್, ಇದೀಗ 2 ದಿನ ಸ್ಯಾಟರ್ಡೆ ಸಂಡೇ, ಅದರೊಳಗಡೆ ಎಲ್ಲ ಕೂಡ ಪ್ಲಾನ್ಗಳು ಉಲ್ಟಾ ಪಲ್ಟಾ ಆಗ್ಬೋದಾ? ಏನಾದ್ರೂ ಚಿತ್ರಣ ಬದಲಾಗುತ್ತಾ ಅನ್ನೋದು? ಅವಿನಾಶ್, ಖಂಡಿತವಾಗಿ ಕೂಡ ರೆಬೆಲ್ ಶಾಸಕರು ಮತ್ತೊಂದು ಆಟವನ್ನ ಆಡ್ಲಿಕ್ಕೆ ಶುರು ಮಾಡಿದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಮುಂಬೈಕೊಂಡೇ ತಮ್ಮ ಒಂದು ಅತೃಪ್ತ ಶಾಸಕ ಸಂಖ್ಯೆಯನ್ನ ಹೆಚ್ಚಿಗೆ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಸಂಪರ್ಕದಲ್ಲಿ ಸ್ವಲ್ಪ ತೊಂದರೆ ಇದೆ. ಈಗ ನಾವು ನೋಡೋದಾಗಿದೆ, ಈಗ 2 ಪ್ಲಾನ್ ಅನ್ನ ಇಟ್ಕೊಂಡಿದ್ದಾರೆ. ಒಂದು, ಸೋಮವಾರ ರಾಜೀನಾಮೆಯನ್ನ ಸಲ್ಲಿಸೋದು. ಅದೇ ರೀತಿಯಾಗಿ ರಾಜೀನಾಮೆ ಸಲ್ಲಿಸಿದ ನಂತರ ಅತೃಪ್ತರ ಸಂಖ್ಯೆಯನ್ನ ಹೆಚ್ಚಿಸೋದು. ಯಾಕಂದ್ರೆ ಬಜೆಟ್ಗೆ ಅಂಗೀಕಾರ ಸಿಗಬಾರ್ದು ಅನ್ನೋದು ಬಿಜೆಪಿಯ ಪ್ಲಾನ್. ಹಾಗಾಗಿ ಈ ಒಂದು ಪ್ಲಾನ್ ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ಅಂತ ನೋಡ್ಬೇಕು. ಶ್ರೀನಿವಾಸ್, ನೀವು ಹೇಳ್ತಾ ಇದ್ರೆ ಆಗ್ಲೇ ಯಾವ ರೀತಿಯಾಗಿ ಪ್ಲಾನಿಂಗ್ ಇದೆ, ಏನಾಗ್ಬೋದು ಅನ್ನೋದನ್ನ. ಶ್ರೀನಿವಾಸ್, ಧ್ವನಿ ಕೇಳಿಸ್ತಾ ಇದೆ? ಹಲೋ, ಎಸ್ ಶ್ರೀನಿವಾಸ್, ಕಂಟಿನ್ಯೂ, ಗೋ ಆನ್. ಅವಿನಾಶ್, ಪ್ರಮುಖವಾಗಿ ರೆಬೆಲ್ ಶಾಸಕರು ಮುಂಬೈನಲ್ಲೇ ಕೂತ್ಕೊಂಡು ತಮ್ಮ ಒಂದು ಶಾಸಕರ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೆಚ್ಚಿಗೆ ಮಾಡ್ತಾ ಒಂದು ಹೊಸ ದಾಳವನ್ನು ಉಳಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನಕ್ಕೆ, ಒಂದು ತಂತ್ರಕ್ಕೆ ಒಂದು ರೆಬೆಲ್ ಶಾಸಕರು ಮೊರೆ ಹೋಗಿದ್ದಾರೆ. ಇದಕ್ಕೆ ವ್ಯವಸ್ಥಿತವಾಗಿ ಬಿಜೆಪಿ ಮುಖಂಡರು ಒಂದು ಸೂಕ್ತ ಮಾರ್ಗದರ್ಶನ ಮತ್ತು ಅಗತ್ಯವಾಗಿರ್ತಕ್ಕಂಥ ಶಾಸಕರನ್ನು ಸೆಳೆತಕ್ಕಂಥ ಒಂದು ಪ್ರಯತ್ನವನ್ನು ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಬಾಂಬೆಯಿಂದನೇ ಅವರು ನೇರವಾಗಿ ಸೋಮವಾರ ಒಂದು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು ರಾಜೀನಾಮೆಯನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಒಂದು ಕೈ ಹಾಕ್ತಾರೆ ಅಂತಕ್ಕಂಥದ್ದು. ಅಂದ್ರೆ ಎಲ್ಲೋ ಒಂದು ರಾಜೀನಾಮೆ ಕೊಡ್ಲಿಕ್ಕೆ ಆಗದೆ ಹೋದ್ರು ಕೂಡ ಅಷ್ಟರಲ್ಲಿ ತಮ್ಮ ಶಾಸಕ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಿಕೊಂಡು ಬಜೆಟ್ ಅನುಮೋದನೆ ಪಡೆತಕ್ಕಂಥ ಒಂದು ದಿನದಲ್ಲಿ ಅವರು ಸದನಕ್ಕೆ ಗೈರಾಗ್ತಾರೆ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಸದನಕ್ಕೆ ಗೈರಾಗೋದ್ರ ಮೂಲಕ ಒಂದು ರಾಜಕೀಯ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಿ ರಾಜ್ಯಪಾಲರ ಒಂದು ಮೊರೆ ಹೋಗ್ತಾರೆ. ಅಂದ್ರೆ ರಾಜೀನಾಮೆ ಕೊಡೋದ್ರ ಮೂಲಕ ಆದ್ರೂ ಒಂದು ರಾಜ್ಯಪಾಲರ ಒಂದು ಕರೆ ತರ್ತಾರೆ. ಇಲ್ಲಿ ರಾಜ್ಯದಲ್ಲಿ ರಾಜಕೀಯ ವ್ಯವಸ್ಥೆ ಹದಗೆಟ್ಟಿದೆ, ಹೀಗಾಗಿ ತಾವು ಮಧ್ಯಪ್ರವೇಶ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ಅವ್ರು ಮಾಡಿದ್ದಾರೆ. ಅಂದ್ರೆ ಕ್ಷಣಕ್ಕೂ ಕೂಡ ಒಂದು ಕಾಂಗ್ರೆಸ್ ಶಾಸಕರ ಒಂದು ಸಂಪರ್ಕವನ್ನ
ಬಿಜೆಪಿ ಮುಖಂಡರು ಇದುವರೆಗೂ ಬಿಟ್ಟಿಲ್ಲ ಅಂತಕ್ಕನ್ನೋದು ಶತಾಯ ಒಂದು ಸರ್ಕಾರಕ್ಕೆ ಮುಜುಗರ ತರಲೇಬೇಕು ಅಂತಕ್ಕಂಥ ಒಂದು ಪಣವನ್ನ ಬಿಜೆಪಿ ಅವರು ತೊಟ್ಟಿದ್ದಾರೆ. ಅದಕ್ಕೆ ಅತೃಪ್ತರು ಕೂಡ ಉತ್ತಮವಾಗಿರ್ತಕ್ಕಂಥ ಸಾಥನ್ನ ಕೊಡ್ತಾ ಇದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಶ್ರೀನಿವಾಸ್.